ಹಾಯ್ ಹಾಲ್ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ. ಇವತ್ತು ನಾನೆಲ್ಲ ನಮ್ಮ ಯಜಮಾನ್ರೆ ಮಾಡಿ ತೋರಿಸ್ತಾ ಇದ್ದಾರೆ. ತುಂಬ ಸಖತ್ ಟೇಸ್ಟಿಯಾಗಿ ಮಾಡ್ತಾರೆ. ನೀವು ಕೂಡ ನೋಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ. 7-8 ದೊಡ್ಡ ಮಾವಿನಕಾಯಿ ತೊಗೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊತಿದ್ದಾರೆ. ನೀರಲ್ಲಿ ಹಾಕ್ಬಿಟ್ಟು ನೀವೇ ನೋಡ್ತಿರ್ಬೋದು. ತಂದೆ ಮಗ ಇಬ್ಬರು ವಾಶ್ ಮಾಡ್ಕೊಂಬಿಟ್ಟು ಹೊರಟು ವಾಶ್ ಮಾಡ್ಕೊಂಬಿಟ್ಟು ಒಂದು ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೋಬೇಕು. ಹಾಗೆ ಕಟ್ ಮಾಡಿ ನೀರಿನ ಅಂಶ ಇರುತ್ತಲ್ವ, ಕೆಟ್ಟೋಗುತ್ತೆ ಉಪ್ಪಿನಕಾಯಿ. ಅದಕ್ಕೆ ಚೆನ್ನಾಗಿ ಒರೆಸ್ಬಿಟ್ಟು ಕಟ್ ಮಾಡ್ಕೊತಿದ್ದಾರೆ. ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿದ್ದಾರೆ. ಕಟ್ ಮಾಡ್ಕೊಂಬಿಟ್ಟು ಒಂದು 4 ತಾಸು ಒಣಗಕ್ಕೆ ಬಿಟ್ಬಿಡಬೇಕು. ನೀವು ಹಾಗೆ ಕೂಡ ಹಾಕ್ಕೋಬೋದು, ಯಾಕಂದರೆ ಸ್ಟೋರ್ ಮಾಡಿ ಇಟ್ಕೋಬೇಕಲ್ವ, ನೀರಿನ ಅಂಶ ಇರಬಾರ್ದು. ಅದಕ್ಕೆ ಸ್ವಲ್ಪ ಒಣಸ್ಕೊತಿದ್ದಾರೆ ನಮ್ಮ ಯಜಮಾನ್ರು. ಒಣಸ್ಕೊಂಬಿಟ್ಟು ಈ ಕಡೆ ಉಪ್ಪಿನಕಾಯಿಗೆ ಬೇಕಾಗಿರೋಂಥ ಸಾಸಿವೆ ಹುರ್ಕೊತಿದ್ದಾರೆ. ಚೆನ್ನಾಗಿ ಚಟ್ಪಟ್ ಅನ್ನೋವರೆಗೂ ಹುರ್ಕೋಬೇಕು. ಸ್ವಲ್ಪ ಮೆಂತ್ಯ ಕಾಳು ಕೂಡ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊತಿದ್ದಾರೆ. ಜಾಸ್ತಿ ಆಗಿಬಿಟ್ರೆ ಇಸ್ಗಾಗ್ಬಿಡ್ತದೆ. ಅದಕ್ಕೆ ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಚೆನ್ನಾಗಿ ಚಟ್ಪಟ್ ಅನ್ನೋವರೆಗೂ ಹುರ್ಕೋಬೇಕು. ಸಾಸಿವೆ ಮತ್ತು ಮೆಂತ್ಯನ ಹುರ್ಕೊಂಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇಷ್ಟು ಹುರ್ಕೊಂಡಿದ್ದೀನಿ, ಇಷ್ಟು ಸಾಕು. 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಬಿಟ್ಟು ಈ ರೀತಿ ಜಜ್ಕೊಂಡಿದ್ದೀವಿ. ಜಾಸ್ತಿ ಕೂಡ ಜಜ್ಕೋಬಾರ್ದು, ಇಷ್ಟೇ ಇರಬೇಕು. ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾವು ಉಪ್ಪಿನಕಾಯಿಗೆ ಬಳಸ್ತಿರೋ ಎಣ್ಣೆ ಗೋಲ್ಡ್ ವಿನ್ನರ್ ಎಣ್ಣೆ. ಬೆಳಗ್ಗೆನೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಾವಿನಕಾಯಿ ನೀವು ನೋಡ್ತಿರ್ಬೋದು. ಇಷ್ಟು ಒಣಗಿದೆ, ಇಷ್ಟು ಸಾಕು. ಜಾಸ್ತಿ ಕೂಡ ಒಣಸ್ಕೋಕೆ ಹೋಗಬಾರ್ದು, ಇಷ್ಟು ಸಾಕು. ನಂತರ ಆಗಲೇ ಹುರಿದಿಟ್ಕೊಂಡಿರುವಂಥ ಸಾಸಿವೆ ಮತ್ತು ಮೆಂತ್ಯಕಾಳು ಎರಡೂ ನಮ್ಮ ಯಜಮಾನ್ರು ಮಿಕ್ಸ್ಗೆ ಹಾಕ್ಕೊತಿದ್ದಾರೆ. ನೀವೇ ನೋಡ್ತಿರ್ಬೋದು. ಇನ್ನು ಪೌಡ್ರ್ ರೆಡಿ ಆಗಿದೆ. ನಂತರ ಆಗಲೇ ಕುಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಎಣ್ಣೆಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದಾರೆ. ಎತ್ತಿಟ್ಕೊಂಬಿಟ್ಟು ಈ ಕಡೆಯಿಂದ ಖಾರ ಹಾಕ್ಕೊತಿದ್ದಾರೆ. ಎಷ್ಟು ಬೇಕಷ್ಟು ಖಾರ ಹಾಕ್ಕೊಳ್ಳಿ. ನಂತರ 2 ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ಕೊತಿದ್ದಾರೆ. ಉಪ್ಪು ಕೂಡ ಆ್ಯಡ್ ಮಾಡ್ಕೊತಿದ್ದಾರೆ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಖಾರ, ಉಪ್ಪು, ಅರಿಶಿನ 3 ಹಾಕೊಂಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ. ಮಿಕ್ಸಿಗೆ ಇಟ್ಕೊಂಡಿರುವಂಥ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊತಿದ್ದಾರೆ. ನೀವೇ ನೋಡ್ತಿರ್ಬೋದು. ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಆಗಲೇ ಫ್ರೈ ಮಾಡ್ಕೊಂಡಿರುವಂಥ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕಾಸ್ಕೊಂಡಿರುವಂಥ ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಇನ್ನು ರೆಡಿ ಆಗಿದೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ. ನೀವೇ ನೋಡ್ತಿರ್ಬೋದು. ನಮ್ಮ ಯಜಮಾನ್ರು ಡಬ್ಬಕ್ಕೆ ಸರ್ವ್ ಮಾಡ್ತಿದ್ದಾರೆ. ನೀವು ಬೇಕಾದರೆ ಸ್ಟೀಲ್ ಡಬ್ಬದಾಗೂ ಇನ್ಯಾವುದ್ರೆಲ್ಲ ಇಟ್ಕೋಬೋದು. ಸ್ವಲ್ಪ ಇರೋದ್ರಿಂದ ನಾವು ಇದರೊಳಗೆ ಸ್ಟೋರ್ ಮಾಡಿ ಇಟ್ಕೊತಿದ್ದೀವಿ. ನೀವೇ ನೋಡ್ತಿರ್ಬೋದು. ಇನ್ನು ಮಾಡ್ಕೊತಿದ್ದಾರೆ. ಆದ ನಂತರ ನೋಡ್ತಿರ್ಬೋದು ನೀವೇ ಚೆನ್ನಾಗಿ ಬಂದಿದೆ ಅಂತ. ಸಖತ್ ಟೇಸ್ಟಿಯಾಗಿದೆ. ನಮ್ಮ ಯಜಮಾನ್ರು ಅಂದ್ರೆ ಸುಮ್ಮನೆ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ಅಡುಗೆ ಕೂಡ ಮಾಡ್ತಾರೆ. ಹುಷಾರಿಲ್ಲಾರ್ದಾಗ ಎಲ್ಲನೂ ಮಾಡ್ತಾರೆ. ಇನ್ನು ಸಖತ್ತಾಗಿ ಬಂದಿದೆ. ಟೇಸ್ಟ್ ಅಂತೂ ಇನ್ನು ಹೇಳಲೇಬೇಡ, ಸಖತ್ತಾಗಿ ಬಂದಿದೆ. ನಂತರ ಗಾಳಿ ಆಡ್ಬೇಕಂತೇಳಿ ಒಂದು ಬಟ್ಟೆ ಕಟ್ಟಿ ಇಡ್ತಿದ್ದಾರೆ. 3 days later
3 ಡೇಸ್ ಆದ ನಂತರ ನೋಡ್ತಿರ್ಬೋದು ನೀವೇ ಚೆನ್ನಾಗಿ ಬಂದಿದೆ ಅಂತ. ನಾನೇನು ಹೇಳೋದೇ ಬೇಕಾಗಿಲ್ಲ ನಿಮಗೆ ನೋಡ್ತಿರ್ಬೋದು ಡೈರೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವ ಥರ ವೀಡಿಯೋಸ್ ಮಾಡಬೇಕು ನಮ್ಮ ಯಜಮಾನ್ರು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.